ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಮಿರರ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆದು. ಇವತ್ತು ಹೆಸ್ರು ಕಾಳು ದೋಸೆ ಅನ್ಬೋದು, ಪೆಸ್ರಿಟ್ ಅನ್ಬೋದು. ರಾತ್ರಿಯೇ ಒಂದು ಪಾವಷ್ಟು ಹೆಸ್ರು ಕಾಳು ನೆನೆಸಿ, ಅರ್ಧ ಪಾವು ಅಕ್ಕಿ, ಡಿಪೋ ಅಕ್ಕಿ, ಸೋನಾ ಮೊಸರು ಅಕ್ಕಿ ಯಾವ್ದಾದ್ರು ನೆನೆಸಿ ಬೆಳಗ್ಗೆ ಎದ್ದು ರುಬ್ಬಿರೋದು. ಅದಕ್ಕೆ ಒಂದು ಸ್ಪೂನ್ ಜೀರಿಗೆ, ಒಂದು 3-4 ಇದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಇದು ಶುಂಠಿ, ಒಂದು ಇಂಚಷ್ಟು. ಯಾಕೆಂದರೆ ಹೆಸ್ರು ಕಾಳು ಹಸಿ ವಾಸನೆ ಬರಬಾರ್ದು ಅಂತ. ಇದು ರುಬ್ಬಿದ್ರು ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಇದೆ. ಇದಕ್ಕೆ ಕಡಲೆಬೀಜದ ಚಟ್ನಿ, ಕೆಂಪು ಚಟ್ನಿ, ತೆಂಗಿನಕಾಯಿ ಚಟ್ನಿ ಯಾವುದಾದ್ರೂ ಹಾಕೋಬೋದು ನೆಂಚ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿರುತ್ತೆ, ರಿಚ್ ಇನ್ ಪ್ರೋಟೀನ್. ಹೆಸ್ರು ಕಾಳು ಯಾವಾಗಲೂ ಮೊಳಕೆ ಕಾಳು, ಹುಳಿ ಸಾರು, ಕೋಸಂಬರಿ, ಬಸ್ಸಾರು, ಉಪ್ಸಾರು ಈ ಥರನೇ ಮಾಡ್ತಾಯಿರ್ತೀವಿ. ಜೀರಿಗೆ ಜೀರ್ಣ ಆಗುತ್ತೆ, ಶುಂಠಿ ಡೈಜೆಷನ್ಗೂ ಒಳ್ಳೆಯದು, ಜೀರಿಗೆನೂ ಅಷ್ಟೇ. ಶುಂಠಿ ಟೇಸ್ಟ್ ಕೊಡುತ್ತೆ, ಹಾಗೆ ಜೀರ್ಣಕ್ಕೂ ಒಳ್ಳೆಯದು. ಈ ಥರ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ, ತೆಂಗಿನಕಾಯಿ ಚಟ್ನಿ. ಪಾತ್ರೆ ಕೂಡ ವಾಶ್ ಮಾಡಬೇಕು. ಶುಕ್ರವಾರ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದೆಲ್ಲ ಈರುಳ್ಳಿ, ಕುಕ್ಕಿಂಗ್ ಎಲ್ಲ ತಂದಿದ್ದಾರೆ. ಇದೆಲ್ಲ ಇದು ಮಾಡಿ ಸಾರ್ಟ್ ಔಟ್ ಮಾಡಬೇಕು. ಹಾಗೆ ನೈಟಿಂದು ಮೊಸೊಪ್ಪು ಸಾರಿದೆ, ಮಿಕ್ಸ್ ಸೊಪ್ಪಿಂದು ಮೊಸೊಪ್ಪು ಸಾರು. ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಹೆಸ್ರು ಕಾಳು ದೋಸೆ. ಫರ್ಮೆಂಟೇಷನ್ ಆಗೋ ಅವಶ್ಯಕತೆ ಇಲ್ಲ. ನೈಟ್ ನೆನೆಸಿ ಬೆಳಗ್ಗೆ ರುಬ್ಬಿ ಡೈರೆಕ್ಟಾಗಿ ತಕ್ಷಣ ಒಂದು 5-10 ನಿಮಿಷ ಸ್ವಲ್ಪ ಪುಡಿ ಉಪ್ಪು ಹಾಕಿ ಇದು ಬ್ಯಾಟರ್ ಕಲಿಸ್ಕೊಂಡು ಇದು ಮಾಡಿಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿದ್ದೀರಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ರುಚಿಯಾಗಿದೆ, ರಿಚ್ ಇನ್ ಪ್ರೋಟೀನ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಬೈ.